ನಮಸ್ತೆ ವೀಕ್ಷಕರೇ, ಸಂಖ್ಯಾಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಶ್ರೀರಾಮ್. ಗುರುಭ್ಯೋ ನಮಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಜೈ ಶ್ರೀರಾಮ್. ಸೊ ಇವತ್ತು 3ನೇ ತಾರೀಕು 2021. 2020 ತುಂಬ ಎಲ್ಲರೂ ಕಷ್ಟನ ಪಟ್ಟಿದ್ದಾರೆ. ಅದರಲ್ಲಿ ಲಾಕ್ಡೌನ್, ಕೊರೋನಾ, ಸೊ ಈ ಸಮಸ್ಯೆಗಳು ತುಂಬ ಆಗಿದೆ, ಎಲ್ರಿಗೂ ಎಫೆಕ್ಟ್ ಆಗಿದೆ. ಸೊ ಅದ್ರಲ್ಲಿ ಲಾಸ್ಟ್ ಇಯರ್ ತೊಗೊಂಡ್ರೆ ಈ 2 ಚೆನ್ನಾಗಿರಲಿಲ್ಲ. 2/11/2020ನಲ್ಲಿ ಹುಟ್ಟಿರೋರಿಗೆ, ಹಾಗೆ 8/12/26 ಸ್ವಲ್ಪ ತುಂಬ ತೊಂದರೆ ಪಟ್ಟಿರೋರು. ಸೊ ಈ ಮಿಡಲಲ್ಲಿ 9 ಇದ್ದಿದ್ದಲ್ಲಿ ಪ್ರಾಬ್ಲಮ್ ಅಂದರೆ ಇವ್ರು ಜಾಸ್ತಿ ಇರುತ್ತೆ. ಇನ್ನು ಈ ವರ್ಷ 21 ಹೇಗಿದೆ? ಸುಮಾರು ಜನ ಕಾಲ್ ಮಾಡ್ತಾರೆ, ಸಾರು ನ್ಯೂ ಇಯರ್ದು ಏನು ಹೇಳಿಲ್ಲ, ಈ ವರ್ಷದ ಹೇಳಿಲ್ಲ ಅಂತ. ಸೊ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 2021 ಅಂದಾಗ ಸೊ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ವರ್ಷ ಇನ್ನು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ತೊಗೊಂಡ್ರೆ, ಓಕೆ, ನ್ಯೂ ಇಯರ್ ಆ ಥರ ತೊಗೊಂಡ್ರೆ ನ್ಯೂಮರಾಲಜಿಕಲ್ ಪ್ರಕಾರ, ಓಕೆ, ಇನ್ನು ನಿಮಗೆ ನ್ಯೂಮರಾಲಜಿಲಿ ಯಾವ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಚೆನ್ನಾಗಿರುತ್ತೆ, ಯಾವ ಒಂದು ದಿನಾಂಕದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಚೆನ್ನಾಗಿರಲ್ಲ, ಅದು ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ಕೊಡ್ತೀವಿ. ಸೊ ಒಂದು 80% ಇಟ್ಕೊಳ್ಳಿ. 10 ಜನದಲ್ಲಿ ನಾನು ಹೇಳೋದು 8 ಜನಕ್ಕೆ 100% ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಓಕೆ, ಇನ್ನು ದಶಾಭುಕ್ತಿನೂ ಕೂಡ ಅತಿ ಮುಖ್ಯ ಆಗುತ್ತೆ. ನೀವು ವರ್ಷ ಅಂತ 2021 ಕೌಂಟ್ ಮಾಡಿದ್ರೆ 5 ಬರುತ್ತೆ. ಇಯರ್ ನಂಬರ್ 5, ಈ ವರ್ಷದ ನಂಬರ್ 5 ಆದಾಗ ದಿ ಬೆಸ್ಟ್. ಈಗ ಒಂದು ಕಡೆಯಿಂದ ಬಂದ್ಬಿಡೋಣ. 1ನೇ ತಾರೀಕು 1, 10, 19, 28. ಸೊ ಇವ್ರಿಗೆ ಚೆನ್ನಾಗಿರುತ್ತೆ. ಈ ವರ್ಷ ಯಾವ ಒಂದು ಭಾಗದಲ್ಲಿ ಅಂದರೆ ಒಂದು ಸೆಕ್ಟರ್ ತೊಗೊಂಡ್ರೆ, ಈಗ ಫಿಲಿಮ್ ಲ್ಯಾಂಡ್ ಇರ್ಬೋದು, ಬಿಸ್ನೆಸ್ ಆ ಥರ ತೊಗೊಂಡ್ರೆ, ಈ ಸೆಕ್ಟರ್ ಫಿಲಿಮ್ ಲ್ಯಾಂಡಲ್ಲಿ ಸೊ ಹೊಸದು ಫಿಲಮ್ಗಳು ಅಂದರೆ ಆಲ್ಮೋಸ್ಟ್ 2020ಲಿ ಮೂವಿಗಳು ಬಂದಿಲ್ಲ. ಈ ವರ್ಷ ಅತಿ ಹೆಚ್ಚು ಮೂವಿ ರಿಲೀಸ್ ಆಗುವಂಥದ್ದು ಈ ವರ್ಷ ಆಗಿರುತ್ತೆ. ಸೊ ಲಾಜಿಕಾಗಿ ತೊಗೊಂಡ್ರೆ ವರ್ಷ ರಿಲೀಸ್ ಆಗಿಲ್ಲ, ಈ ವರ್ಷ ಇನ್ನೂ ಹೊಸದನ್ನು ಬಿಡ್ತಾರೆ. ಫಿಲಿಮ್ ಲ್ಯಾಂಡಲ್ಲಿ ಹೊಸ ಆ್ಯಕ್ಟ್ಗಳನ್ನ ನೀವು ನೋಡ್ಬೋದು. ಒಳ್ಳೆ ಸಕ್ಸಸ್ ಇದೆ. ಅದರಲ್ಲಿ ಸ್ವಲ್ಪ ಫೇಲ್ಯೂರ್ ಕಾಣೋದಾರಪ್ಪ ಅಂದರೆ ಸಿಂಗರ್ಸ್ಗಳಿಗೆ ಪ್ರಾಬ್ಲಮ್ ಆಗುವಂಥದ್ದು. ಯಾರ್ಯಾರು ಸಿಂಗರ್ಸ್ಗಳಿರ್ತಾರೆ ಅವ್ರಿಗೆ ಪ್ರಾಬ್ಲಮ್, ಆ ಒಂದು ಸಿಂಗಿಂಗ್ ಇದಕ್ಕೆ ಭಾಗದಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳಾಗುವಂಥದ್ದು. ಅದರಲ್ಲಿ ಈಗ ಆಲ್ಮೋಸ್ಟ್ ನೋಡಿ, ಈ ವರ್ಷ ಚೆನ್ನಾಗಿ ಇಲ್ಲದೆ ಇರೋದು ಯಾರಪ್ಪ ಅಂತ ಹೇಳ್ಬಿಡ್ತೀನಿ. ಚೆನ್ನಾಗಿರೋದು ಆಲ್ಮೋಸ್ಟ್ ಇಬ್ಬರಿಗೆ ಚೆನ್ನಾಗಿಲ್ಲ, ಅದನ್ನು ಯಾರು ಅಂತ ಹೇಳ್ಬಿಡ್ತೀನಿ. 3/12/21/30 ಈ 3, 12, 21, 30 ಈ ದಿನಾಂಕದವ್ರಿಗೆ ಸ್ವಲ್ಪ ಚೆನ್ನಾಗಿಲ್ಲ. ಬಿಟ್ಟರೆ 7, 16, 25 ಈ ದಿನಾಂಕದವ್ರು ಸ್ವಲ್ಪ ಹುಷಾರಾಗಿರಬೇಕು. ಈ ದಿನಾಂಕದಲ್ಲಿ ಹುಟ್ಟಿರೋರು ಮಾತ್ರ. ಈ 3 ಅಂತ ಬಂದಾಗ ಆಲ್ಮೋಸ್ಟ್ ಸಿಂಗಿಂಗ್ ಅವ್ರಿಗೆ ಬಂದುಬಿಡುತ್ತೆ. ನೀವು ಆಲ್ ಸಿಂಗರ್ಸ್ ಎಲ್ಲ 3ಲೇ ಹುಟ್ಟಿದ್ದಾರೆ ಮ್ಯಾಕ್ಸಿಮಮ್ ತೊಗೊಂಡ್ರೆ. ಯಾರು ಇವತ್ತು 3ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ 3ನೇ ತಾರೀಕು ಹುಟ್ಟಿರೋ ಸಿಂಗರ್ಸ್ಗಳು ಹೇಳ್ತಾ ಇದೆ. ಯಾರು ನಿಮಗೆ ವಿಜಯ್, ನಮ್ಮ ಆಲ್ಮೋಸ್ಟ್ ಈ ಕನ್ನಡದವ್ರು ತೊಗೊಂಡ್ರೆ ಇನ್ನು ರಾಜೇಶ್ ಕೃಷ್ಣನ್ ತೊಗೋಬೋದು 21ನೇ ತಾರೀಕು. ಇವರು ತೊಗೊಂಡ್ರೆ 3ನೇ ತಾರೀಕು, ಅಲ್ಲೆಲ್ಲ 3 ಬರ್ತಾರೆ, 21ನೇ ತಾರೀಕು ಬರ್ತಾರೆ. ವಿಜಯ್ ಪ್ರಕಾಶ್ ತೊಗೊಳ್ಳಿ, ಶ್ರೇಯಾ ಘೋಷಾಲ್ ತೊಗೊಳ್ಳಿ. ಸೊ ಸುಮಾರು ಜನ ತೊಗೊಂಡ್ರೆ ಆಲ್ಮೋಸ್ಟ್ ಶಂಕರ್ ಮಹಾದೇವನ್ ಇರ್ಬೋದು, ಓಕೆ, ಇನ್ನು ಸೋನು ನಿಗಮ್ ಇರ್ಬೋದು. ಸೊ ಸ್ವಲ್ಪ ಈ ವಿಚಾರದಲ್ಲಿ ಈ ದಿನಾಂಕದಲ್ಲಿ ಹುಟ್ಟಿರೋ ಆ್ಯಕ್ಟರ್ಸ್ಗಳೂ ಕೂಡ ಪ್ರಾಬ್ಲಮ್ ಇರುತ್ತೆ. ಯಾರೋ 12ನೇ ತಾರೀಕು ತೊಗೊಂಡ್ರೆ ನಿಮಗೆ ರಜನಿಕಾಂತ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಆರೋಗ್ಯದಲ್ಲಿ ಏರುಪೇರು. ಫಿಲಿಮಲ್ಲಿ ಸುಮ್ಮನೆ ಏನು ಮಾಡಿಲ್ಲದೆ ಆದರೂ ಒಂದು ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುವಂಥದ್ದು. ನಿಮ್ಮ ಕರ್ನಾಟಕಕ್ಕೆ ತೊಗೊಂಡ್ರೆ ಶಿವರಾಜ್ ಕುಮಾರ್ ಇದ್ದಾರೆ 21ನೇ ತಾರೀಕು. ಸೊ ಹಾಗೆ 7ನೇ ತಾರೀಕು ಬಂದು ದರ್ಶನ್ 16ನೇ ತಾರೀಕಿದ್ದಾರೆ. ಇನ್ನು ಕಮಲ್ ಹಾಸನ್ ಇರ್ಬೋದು, ಓಕೆ, ಅನುಷ್ಕಾ ಶೆಟ್ಟಿ ಇರ್ಬೋದು, ಸುಮಾರು ಜನ ಇದ್ದಾರೆ. ಈ ದಿನಾಂಕದಲ್ಲಿ ಹುಟ್ಟಿರೋವಂಥ ಆ್ಯಕ್ಟ್ರುಗಳು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು. ಏನು ಮಾತಾಡೋದು ಇರ್ಬೋದು. ಸೊ ಏನೇ ಒಂದು ಸಣ್ಣದು ಮಾಡಿದ್ರು ದೊಡ್ಡದಾಗೆ ಪ್ರೊಜೆಕ್ಟ್ ಮಾಡೋವಂಥದ್ದು ಇರುತ್ತೆ. ಅಂದರೆ ದೊಡ್ಡದಾಗಿ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡೋವಂಥದ್ದು ಈ ದಿನಾಂಕದವ್ರು ಆಗಿರ್ತೀರ. ಈ ದಿನಾಂಕ ಸ್ವಲ್ಪ ಅದರಲ್ಲಿ ಈ ಬಿಸ್ನೆಸ್ ಅಂತ ಬಂದಾಗ ಹೊಸ ಬಿಸ್ನೆಸ್ಗಳು ಹುಟ್ಟಾಕೊಳ್ಳುತ್ತೆ. ಬಿಸ್ನೆಸ್ಮನ್ಗಳು ಹೋದ ವರ್ಷ ತುಂಬ ಕಷ್ಟಪಟ್ಟಿರ್ತೀರ, ಈ ವರ್ಷ ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ, ಏನೂ ತೊಂದರೆ ಆಗಲ್ಲ. ಇನ್ನು ಬಂದರೆ ಇನ್ನು ನೆಕ್ಸ್ಟ್ ನಾನು ಅಸ್ಟ್ರಾಲಜಿ ಪ್ರಕಾರ ಹೇಳಬೇಕಂದ್ರೆ ಕೆಲವ್ರು ಹೇಳ್ತಾರೆ, ಸರ್ ರಾಶಿ ಪ್ರಕಾರ ಹೇಳಿ, ಈ ರಾಶಿಗೇನು, ಮೇಷರಾಶಿಗೇನು, ಈ 12 ರಾಶಿಗಳ ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳ್ತಾರೆ. ಈ ರಾಶಿ ನಕ್ಷತ್ರದ ಪ್ರಕಾರ ವರ್ಷ ಭವಿಷ್ಯವನ್ನು ನಿಮ್ಗೆ ಚೇಂಜ್ ಆಗ್ತಿರುತ್ತೆ. ನೋಡಿ, ಸೂರ್ಯ ಒಂದು ತಿಂಗಳಿಂದ ಒಂದೊಂದು ರಾಶಿನ ದಾಟ್ತಾ ಹೋಗ್ತಾರೆ. ಸೂರ್ಯ 12 ರಾಶಿನ ದಾಟಿದ್ರೆ ಒಂದು ವರ್ಷ, ಅಂದರೆ ಒಂದು ತಿಂಗಳಿಗೆ ಒಂದು ರಾಶಿನ ಕ್ರಮೇಣವಾಗಿ ಒಂದು ರಾಶಿ ದಾಟಿ ಒಂದೊಂದು ತಿಂಗಳಿಗೆ.
ಇದು ಚೇಂಜ್ ಆಗ್ತಿರುತ್ತೆ. ಸೂರ್ಯ ಚಂದ್ರನ ಕೂಡ ಆಗುತ್ತೆ, ಚಂದ್ರನ ಆಧಾರವಾಗಿ ನೋಡ್ತೀವಿ, ಚಂದ್ರನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಈ ದಶಾಭುಕ್ತಿಗಳು ಕೂಡ ಚೇಂಜ್ ಆಗ್ತಿರುತ್ತೆ. ಹಾಗಾಗಿ ಒಂದು ವರ್ಷಕ್ಕೆ ಈ ರಾಶಿಯವ್ರು ಹಿಂಗೇ ಇರ್ತಾರೆ ಅಂತ ಹೇಳೋಕ್ಕೆ 100% ಅದು ಹೇಳೋಕ್ಕಾಗಲ್ಲ. ಎವ್ರಿ 1 ಮಂತು 2 ಮಂತ್ಗೆಲ್ಲ ಚೇಂಜ್ ಆಗ್ತಿರುತ್ತೆ. ಅದು ನಿಮಗೇನು ಗೋಚಾರ ಫಲಗಳು ಅಂತ ಹೇಳ್ತೀವಿ. ಸೊ ಗೋಚಾರ ಫಲಗಳನ್ನ ನೋಡ್ಕೋಬೇಕು. ಆದರೆ 2 ಮಂತ್ಗೆ ಚೇಂಜ್ ಆಗಿ ಪ್ರತಿ ವರ್ಷಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಓಕೆ, ನಾನು ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಹೇಳಿರ್ತಾರೆ ಸರ್ ಈ ರಾಶಿ ಇವರು ಹಂಗೆ ಹೇಳಿದ್ರು, ಇನ್ನೊಂದು ಯಾರೋ ಟಿ ವಿ ನೋಡಿ ಸರ್ ಅವ್ರು ಉಲ್ಟಾ ಹೇಳ್ಬಿಟ್ರು, ಇನ್ನೊಂದು ಯಾವುದೋ ಬುಕ್ಕಲ್ಲಿ ಓದಿದೆ ಸರ್ ಇದರಲ್ಲಿ ಒಂದು ವರ್ಷ ಭವಿಷ್ಯ ಇದರಲ್ಲೇ ಒಂಥರ ಇದೆ ಹೆಂಗೆ. ಸೊ ಅದೆಲ್ಲ ನಿಮ್ಮ ಟೋಟಲಾಗಿ ನಿಮ್ಮ ಜಾತಕವನ್ನು ನೋಡಿಕೊಂಡು ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಅತಿ ಮುಖ್ಯವಾಗುತ್ತೆ. ಸೊ ನ್ಯೂಮರಾಲಜಿಲಿ ಕೆಲವೊಂದನ್ನು ಸೊ ಕೇರ್ಫುಲ್ಲಾಗಿರಿ ಅಂದಾಗ ನೋಡ್ಕೊಂಡಿದ್ರೆ ಒಳ್ಳೆಯದು. ಈ 3ನೇ ತಾರೀಕು 7ನೇ ತಾರೀಕು ಹೇಳಿದೆ 3, 12, 21, 30, 7, 16, 25 ಹೊಸ ಬಿಸ್ನೆಸ್ನ ಮಾಡ್ತಾಯಿದ್ದೀರ ಅಂದಾಗ ತುಂಬ ಕೇರ್ಫುಲ್ಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ದುಂದು ವೆಚ್ಚಗಳು ಬೇಡ. ಸೊ ಎಲ್ಲ ಲಾಂಗ್ ಡ್ರೈವ್ ಹೋಗ್ತಿದ್ದೀರಾ, ಸೊ ನೋಡ್ಕೊಳ್ಳಿ. ರ್ಯಾಶ್ ಡ್ರೈವ್ ಬೇಡ, ಹುಷಾರಾಗಿರಿ ಅಂದರೆ ಇದೆಲ್ಲ ನೋಡ್ಕೋಬೇಕಷ್ಟೆ. ಸುಮ್ಮನೆ ವಿನಾಕಾರಣ ಯಾರ್ದೋ ವಿಚಾರಕ್ಕೆ ಮಧ್ಯಸ್ಥಿಕೆಯಲ್ಲಿ ಹೋಗಿ ಕೆಟ್ಟ ಹೆಸರನ್ನ ತಗೊಳ್ಳೋ ಅಂಥದ್ದು ಆಗುತ್ತೆ. ಸುಮ್ಮನೆ ದುಡ್ಡು ಕಳ್ಕೊಳ್ಳೋದು, ಜಾಬ್ ಕಳ್ಕೊಂಬಿಟ್ಟೆ ಸರ್, ಜಾಬ್ ಇತ್ತು ನಾನೇ ಇದು ಮಾಡ್ಕೊಂಬಿಟ್ಟೆ, ನನಗೆ ಯಾರೋ ಇದು ಮಾಡಿ, ಈ ಥರ ನಿಮ್ಗೆ ಅನುಭವಗಳಾಗೋದು 3, 12, 21, 30ನೇ ತಾರೀಕುವರೆಗೆ. ಬಿಟ್ಟರೆ 7, 16, 25ನೇ ತಾರೀಕಲ್ಲಿ ಹುಟ್ಟಿರೋವಂಥ ವ್ಯಕ್ತಿಗಳಿಗೆ ಈ ವರ್ಷ 2021 ಕಳೆಯೋ ಗಂಟ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ಬೋದು. ಸೊ ಅದರಲ್ಲೂ ಸ್ವಲ್ಪ ಬಿಸ್ನೆಸ್ಗಳು ಹೊಸ ಬಿಸ್ನೆಸ್ ಮಾಡ್ತಿದ್ದೀರ ಅಂದಾಗ ಈ ದಿನಾಂಕದವ್ರು ಕೇರ್ಫುಲ್ಲಾಗಿರಿ. ಹೊಸ ಇನ್ವೆಸ್ಟ್ಮೆಂಟ್ ಯಾವುದೋ ಸೈಟಿಗೆ ಕೈ ಹಾಕ್ಬಿಟ್ಟೆ ಸರ್, ಸೈಟ್ ತೊಗೊಂಡೆ ಇದ್ದಕ್ಕಿದ್ದಂಗೆ ಲಿಟಿಗೇಷನ್ ಆಗಿಬಿಡ್ತು, ರಿಜಿಸ್ಟ್ರೇ ಆಗಿಲ್ಲ, ಅರ್ಧಂಬರ್ಧ ಕೋರ್ಟ್ ಕೂಡ ಆಯಿತು, ಈ ಥರ ಎಲ್ಲ ಆಗೋದೆ ಈ ದಿನಾಂಕದವ್ರಿಗೆ. ಸೊ ಕೇರ್ಫುಲ್ಲಾಗಿರಿ. ಹೊಸದೇನೋ ಕಾರ್ ತೊಗೊಳಕ್ಕೆ ಹೋಗ್ತೀರಿ, ಇನ್ನೊಂದು ಏನೋ ಮಾಡೋಕ್ಕೆ ಹೋಗ್ತೀರ ಅಂದಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ದಿ ಬೆಸ್ಟ್ ಯಾರಿಗೆ ಚೆನ್ನಾಗಿದೆ ಅಂದರೆ 1ನೇ ತಾರೀಕು ತುಂಬ ಚೆನ್ನಾಗಿದೆ. ಓಕೆ, 8ನೇ ತಾರೀಕು ಚೆನ್ನಾಗಿದೆ. 8, 17, 26 ವರ್ಷ ತುಂಬ ಚೆನ್ನಾಗಿದೆ. ಅವು ಸ್ವಲ್ಪ ನೋಡಿಕೊಂಡು ಏನೇ ಇದು ಸೊ ಮುನ್ನುಗ್ಗಬಹುದು. ಓಕೆ, ಲಕ್ ಅನ್ನೋದು ಇರುತ್ತೆ ಈ ಇಯರಲ್ಲಿ. 1ನೇ ತಾರೀಕು 1, 10, 19, 22ನೇ ತಾರೀಕು ಕೂಡ ತುಂಬ ಚೆನ್ನಾಗಿರ್ತಾರೆ. 5 ಕೂಡ ಚೆನ್ನಾಗಿರುತ್ತೆ. ಇನ್ನು ಬಾಕಿದು ನ್ಯೂಟ್ರಲ್, ಮಧ್ಯಮ, ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. 2ನೇ ತಾರೀಕು ಇರ್ಬೋದು, ಓಕೆ, 9 ಇರ್ಬೋದು, 4 ಇರ್ಬೋದು, ಮಧ್ಯಮ, ಅವ್ರಿಗೇನು ತೊಂದರೆ ಇಲ್ಲ. 2ನೇ ತಾರೀಕು ಕೂಡ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಇನ್ನು ಹಾಗೆ ಹೇಳಿದವ್ರು ಈ ದಿನಾಂಕದಲ್ಲಿ ಹುಟ್ಟಿರೋರು, ಇವತ್ತು 3ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ದೀವಿ. 3 ಅಂತ ಹೇಳಿದಾಗ ಓಕೆ ನೋಡ್ಕೊಳ್ಳಿ. ಈ ವರ್ಷ ಮೊದಲೇ ಹೇಳಿಬಿಟ್ಟೆ, ಈ ವರ್ಷ ಚೆನ್ನಾಗಿರಲ್ಲ ನಿಮಗೆ, ಕೇರ್ಫುಲ್ಲಾಗಿರಿ ಅಂತ ಹೇಳಿ. ಈ ದಿನಾಂಕದಲ್ಲಿ ಮನೇಲಿ ಹುಟ್ಟಿದಾರಪ್ಪ ಮಗನೋ ಮಗಳ ಒಂದು 3ನೇ ತಾರೀಕು, 12ನೇ ತಾರೀಕು, 21, 30ನೇ ತಾರೀಕಲ್ಲಿ ಹುಟ್ಟಿದ್ದೀರಾ ಅಂತ ಹೇಳಿದ್ರೆ ಸೊ ಒಂದು ಹೆಸ್ರು ಇಡಬೇಕಾದ್ರೆ ಪ್ರತಿ ಸಲ ಹೇಳ್ತೀನಿ, ನೇಮ್ ಯಾವ್ದು ಇಡಬೇಕು, ಯಾವ್ದು ಇಡಬಾರ್ದು ಅಂತ ಹೇಳ್ಬಿಡ್ತೀನಿ. ಓಕೆ, 3ನೇ ತಾರೀಕಲ್ಲಿ ಹುಟ್ಟಿರೋ ಮಗಳು ಮನೇಲಿ ಹುಟ್ಟಿದ್ರೆ, ಮಗು ಹುಟ್ಟಿದೆಯಪ್ಪ, ಕೆಲವ್ರು ಹೆಸ್ರಿಟ್ಟು ಸಾರ್, ಕೆಲವ್ರು ಹೇಳ್ತಾರೆ ಸರ್ ಅದು ಏನು ಬಾಂಡ್ ಕೊಟ್ಬಿಟ್ಟಿದ್ದೀವಿ ಸರ್, ಏನು ಹೆಣ್ಮಕ್ಳು ಹುಟ್ರೆ ಅದು ಬಾಂಡ್ ಬರುತ್ತೆ, ಅದ್ರ ಕೊಟ್ಬಿಟ್ಟಿದ್ದೀವಿ, ಅದ್ರ ಹೆಸರು ಚೇಂಜ್ ಮಾಡ್ಬೋದಾ? ನಿಮ್ಗೆ ಅದು ಬರೋದು 20 ವರ್ಷಕ್ಕೆ, 20 ವರ್ಷದ ನಂತರ ಅದೆಷ್ಟು ಬರುತ್ತೆ ಅನ್ನೋ ಗೊತ್ತಿರಲ್ಲ. ನಿಮ್ಮ ಮಕ್ಕಳ ಲೈಫ್ನ ನೋಡ್ಕೊಳ್ಳಿ. ಅದು ಕೊಟ್ಬಿಟ್ಟಿದ್ದೀನಿ ಅಂತೇಳಿ ಚೇಂಜ್ ಮಾಡೋಕ್ಕಾಗದೆ ನಿಮ್ಮ ಮಗು ಲೈಫ್ನ ಹಾಳು ಮಾಡಬೇಡಿ. ಯಾವ ದಿನಾಂಕ ಯಾವ ಲೆಟ್ರಿಂದ ಹೆಸ್ರು ಇಡಬಾರ್ದು ಅಂತ ಹೇಳ್ತೀನಿ. NH, ಓಕೆ, NH ಮತ್ತು ವಿಯಿಂದ ಯುಯಿಂದ ಇಡಬೇಡಿ, ಇಯಿಂದ ಇಡಬೇಡಿ. NHE UV ಇಷ್ಟು ಲೆಟ್ರಿಂದ ಹೆಸ್ರನ್ನ ಇಡಬೇಡಿ. ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಈ ದಿನಾಂಕದಲ್ಲಿ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿರೋ ಮಕ್ಕಳಿಗೆ ಯಾವ್ದು ಬಾಕಿ ಯಾವ ಥರ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಂಜನಗೂಡಿಂದ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 10/7/1991. 10/7/1991. ಹೌದು. ಟೈಮು ಬೆಳಗಿನ ಜಾವ 4 ಗಂಟೆ. ಯಾವ ವಾರ ಬರುತ್ತೆ? ಬುಧವಾರ. ಸೊ ಬುಧವಾರ ಬಂತು. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಇವ್ರ ಹೆಸರು? ಮಣಿಕಂಠಜಿ. ನೀವೇನಾ? ನಾನೇ. ಸೊ ನಿಮ್ಮ ಜಾತಕವನ್ನು ನೋಡೋದಾದರೆ ಓಕೆ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ರಾಹು ಗುರು ದಶೆ ನಡೀತಾ ಇದೆ. ಈಗ ನಿಮ್ಗೆ 2018ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹೌದು ಗುರುಜಿ. ಸ್ವಲ್ಪ ಧೈರ್ಯ ಕಡಿಮೆ, ನಿಮಗೆ ಮುನ್ನುಗ್ಗುವಿಕೆ ಇಲ್ಲ, ಸ್ವಲ್ಪ ಹೆಂಗರಳು ಜಾಸ್ತಿ ನಿಮಗೆ. ಹೌದು. ಕೋಪ ಮಾಡ್ಕೊಂತೀರ, ಧೈರ್ಯ ಇಲ್ಲ, ಮುನ್ನುಗ್ಗುವಿಕೆ ಇಲ್ಲ. ಇವಾಗ ಮಾಡೋಣ, ನಾಳೆ ಮಾಡೋಣ, ಇಲ್ಲಿ ಯಾರಾದರೂ ಹೇಳಬೇಕು ನೀವು ಮಾಡೋ ನಾನು ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಧೈರ್ಯ ಕೊಟ್ಟರೆ ಮುನ್ನುಗ್ತೀರಾ. ನೀವೇ ಸ್ವತಃ ಹಾಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ. ಓಕೆ, ಸೊ ಹನುಮಾನ್ ಚಾಲೀಸ ಮಾಡಿ. ಓಕೆ, ಸ್ವಲ್ಪ ಹೆಂಗರಳು ಜಾಸ್ತಿ. ಏನು ಮಾಡ್ತಿದ್ದೀರಾ? ಗುರುಜಿ ಪ್ರೈವೇಟ್ ಕಂಪ್ನಿ ಜಾಬ್ ಮಾಡ್ತಾ ಇದ್ದೀನಿ.
ಓಕೆ, ಮದುವೆ ಆಗಿದೆಯಾ? ಗವರ್ನಮೆಂಟ್ ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ, ಮಾಡ್ಬೋದು, ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಸೊ ರವಿ ಜೊತೆಗೆ ಕೇತು ರಾಹು ನೋಡ್ತಾ ಇರೋದ್ರಿಂದ ಸ್ವಲ್ಪ ಏನಾಗೋಯ್ತಪ್ಪ, ಈ ಮಾತುಕತೆ ಆಯಿತು, ಕಟ್ಟಾಗ್ಬಿಡ್ತು, ಕೊಟ್ಟಿದ್ವಿ ಹ್ಞೂ ಅಂದರು, ಇದಕ್ಕೆ ಆಗ್ಬಿಡ್ತು, ಈ ಥರ ಆಗ್ತಿರ್ತದೆ ನಿಮಗೆ ಮಾಡಿದ್ರೆ. ಆಗಿದೆಯಾ? ಹೌದು ಜಿ, ಆಗಿದೆ. ಮತ್ತೆ ಮದುವೆ ರಾಹು ಕೇತು ಶಾಂತಿನ ಮಾಡಿಸ್ಕೊಳ್ಳಿ. ಓಕೆ, 100% ಆಗುತ್ತೆ. ಅದಾದಮೇಲೆ ಅಪ್ಲೈ ಮಾಡಿ, ಆಗುತ್ತೆ. ಈ ವರ್ಷ ಚೆನ್ನಾಗಿದೆ, ಮಾಡ್ಬೋದು. ಓಕೆ, ಸೊ ಹೇಳ್ತಾ ಇದ್ವಿ. ಸೊ ಗೌರ್ನಮೆಂಟ್ ಜಾಬ್, ಗುರುನೂ ಕೂಡ ಮುಖ್ಯ, ರವಿನೂ ಕೂಡ ಮುಖ್ಯ, ಎಲ್ಲ ಕಾಂಬಿನೇಷನ್ಸ್ ಬೇಕು. ನಿಮ್ಮ ಜಾತಕದಲ್ಲಿ ಜಾಬ್ ಬಗ್ಗೆ ನೋಡ್ತಿದ್ದೀರಾ, ಒಬ್ಬ ವ್ಯಕ್ತಿ ಜಾಬಲ್ಲಿ ಸಕ್ಸಸ್ ಕಂಡಿದ್ದಾರೆ, ಫೇಲ್ಯೂರ್ ಆಗಿದ್ದಾರೆ, ಇಲ್ಲಪ್ಪ ಹಂಗೆ ಇದೆ, ಮಧ್ಯಮದಲ್ಲಿದೆ ಅಂದರೆ ನಿಮ್ಮ ಜಾತಕದಲ್ಲಿ 10ನೇ ಮನೆನ ನೋಡಬೇಕು, ಲಗ್ನದಿಂದ ನೋಡಬೇಕು. ಓಕೆ, ಲಗ್ನದಿಂದ 10ನೇ ಮನೆಯಲ್ಲಿ ಯಾವ ಗ್ರಹ ಇದೆ, ಓಕೆ, ಅದನ್ನು ಕರ್ಮಸ್ಥಾನ ಅಂತ ಹೇಳ್ತೀವಿ. ವರ್ಕ್ ಪ್ಲೇಸ್, ವರ್ಕ್ ಎನ್ವೈರ್ನಮೆಂಟ್, ಓಕೆ, ವರ್ಕ್ ನೀವು ಏನು ಮಾಡ್ತಿದ್ದೀರ, ವರ್ಕ್ ಮಾಡೋವಂಥ ಒಂದು ಕರ್ಮಸ್ಥಾನ. ಅಲ್ಲಿ ಏನಾದರೂ ಪಾಪಗ್ರಹಗಳು ಬಂದಾಗ ಸ್ವಲ್ಪ ತೊಂದರೆಗಳಾಗುತ್ತೆ. ಕೆಲವರು ತುಂಬ ಆನೆಸ್ಟಾಗಿ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಏನು ಪ್ರಮೋಷನ್ ಆಗಿದೆ ಇರೋದು, ಸ್ಯಾಲ್ರಿ ಹೈಕ್ ಆಗಿರೋಲ್ಲ, ಏನೇ ವರ್ಕ್ ಮಾಡಿದ್ರು ಅವ್ರು ಅಲ್ಲೇ ಇರ್ತಾರೆ. ಈ ಥರ ಒಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಿರುತ್ತೆ. ಅದಕ್ಕೆ ಅಧಿಪತಿ ಗುರು. ಓಕೆ, ಗುರು ಅಧಿಪತಿ ಆಗಿರೋದ್ರಿಂದ ಗುರು ಚೆನ್ನಾಗಿಲ್ಲ ಅಂದ್ರೂ ಈ ಥರ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಜಾಬಲ್ಲಿ. ಸೊ ಕೆಲವರು ಓದಿರೋ ಎಜುಕೇಷನ್ ಬೇರೆ ಇರುತ್ತೆ, ಮಾಡ್ತಿರೋ ಜಾಬೇ ಬೇರೆ ಇರುತ್ತೆ. ಅದಕ್ಕೆ ಎಜುಕೇಷನ್ ಅಂತ ಬಂದಾಗಲೂ ಕೂಡ ಆ ವರ್ಕ್ಗೆ ಸಂಬಂಧಪಟ್ಟಿದ್ದು ಅಂದರೆ ಮುಂಚಿತವಾಗಿ ಜಾತಕ ನೋಡಿಕೊಂಡು ಕೆಲವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಸರ್ MBBS ಮಾಡಿಸ್ತಿದ್ದೀನಿ ಸರ್ ಮಗನಿಗೆ, ಅವನ ಜಾತಕದಲ್ಲಿ ಇರೋದೇ ಇಲ್ಲ, ಆಗೋದಿಲ್ಲ, ಡಾಕ್ಟ್ರಾಗ ಯೋಗನೇ ಇರೋಲ್ಲ, ಸುಮ್ಮನೆ ಖರ್ಚು ಮಾಡಿರ್ತಾರೆ, ಮಧ್ಯದಲ್ಲೇ ಪ್ರಾಬ್ಲಮ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಲಾಸು, ನೇಮು ಹೋಯ್ತು, ದುಡ್ಡು ಹೋಯ್ತು, ಹಂಗೆಲ್ಲ ಆಗುತ್ತೆ. ತಿಳ್ಕೊಳ್ಳಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಈ ಸಕಲೇಶ್ಪುರ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಇಲ್ಲೇ ಮಗನ ಬಗ್ಗೆ ಕೇಳಬೇಕಾಯ್ತು. ರಾಘವೇಂದ್ರ ಅಂತ ಮಗ. ಡೇಟ್ ಆಫ್ ಬರ್ತ್? ಡೇಟ್ ಆಫ್ ಬರ್ತ್ 5/6/98. ಟೈಮ್? ಟೈಮು ರಾತ್ರಿ 11 ಗಂಟೆಯಿಂದ 11:30, ಶುಕ್ರವಾರ. ಏನು ಇವ್ರ ಹೆಸರು? ರಾಘವೇಂದ್ರ ಅಂದರೆ ಶುಕ್ರವಾರ ಬಂತು, ಚಿತ್ತಾ ನಕ್ಷತ್ರ, ತುಲಾ ರಾಶಿ, ಅದಕ್ಕೆ ರಾಘವೇಂದ್ರ ಅಂತ ಇಟ್ಬಿಟ್ಟಿದ್ದಾರೆ. ಕುಂಭ ಲಗ್ನ ಬರುತ್ತೆ. ಓಕೆ, ರಾಘವೇಂದ್ರ ಜಾತಕ ನೋಡೋಣ. ರಾಘವೇಂದ್ರ ಜಾತಕ ನೋಡೋದು ಲಗ್ನದಲ್ಲೇ ಕೇತು. ಸೊ ಇವ್ರ ಜಾತಕದಲ್ಲಿ ಏನು ನಡೀತಾ ಇದೆ ನೋಡೋಣ. ದಶಾಭುಕ್ತಿ, ರಾಹು ದಶೆ ಮುಗಿದೆ ಇನ್ನೇನು. ಇವಾಗ ಪರವಾಗಿಲ್ಲ, ಅವ್ರಿಗೆ ಇದ್ದಿದ್ರಲ್ಲಿ ಇವಾಗ ಪರವಾಗಿಲ್ಲ. ಸ್ವಲ್ಪ ಇವ್ರು ಯಾರ ಜೊತೆ ಅಷ್ಟು ಸುಲಭವಾಗಿ ಏನು ಹೇಳ್ಕೊಳ್ಳಲ್ಲ. ಹೌದು ಸರ್. ಸ್ವಲ್ಪ ಮುಕ್ತವಾಗಿರೋದು, ಸೋಂಬೇರಿತನ, ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತೀವಿ, ಅಂದರೆ ಒಬ್ಬರೇ ಇರೋಕ್ಕೆ ಇಷ್ಟಪಡೋದು. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನೀವು. ಹೌದಾ ಇಲ್ವಾ? ಹೌದು ಸರ್, ಹೌದು ಸ್ವಾಮಿ. ಓಕೆ, ನೋಡ್ಕೊಳ್ಳಿ. ಲಗ್ನದಲ್ಲೇ ರಾಹು ಕೇತು ಇರೋದು ಚರ ಪ್ರತಿಷ್ಠಾಪನೆ ಅಂತ ಹೇಳ್ತೀವಿ, ಅದನ್ನು ಮಾಡಿಸಿ. ಇಲ್ಲ ಅಂದರೆ ಏನೇ ಮಾಡಿದ್ರು ಅರ್ಧಂಬರ್ಧನೆ. ಎಜುಕೇಷನ್ ಮಾಡ್ತಾರಾ, ಸ್ಟಾರ್ಟಿಂಗ್ ಚೆನ್ನಾಗಿ ಓದೋದು, ಲಾಸ್ಟಲ್ಲಿ ಇಲ್ಲ. ಇಲ್ಲ, ಹೌದೌದು. ಏನೇ ಕೆಲಸ ಮಾಡಿ ಸ್ಟಾರ್ಟಲ್ಲಿ ಜೋಶಾಗಿ ಮಾಡೋದು, ಆಮೇಲೆ ಏನು ರಿಸಲ್ಟ್ ಇರೋಲ್ಲ. ಹಂಗೆ ನಡೀತಿದ್ಯಾ? ಈ ಥರ ನಡೀತಿದ್ಯಾ ಅಂತ ಕೇಳಿ. ಸೊ ಅದಕ್ಕೆ ಮೊದಲನೇದಾಗಿ ರಾಹು ಕೇತು ಚರ ಪ್ರತಿಷ್ಠಾಪನೆ ಅಂತ ಮಾಡಿಸಿ. ಓಕೆ, ಲಾಸ್ಟಾಗಿ ಕರೆ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು. ಓಕೆ, ಸೊ ಹೇಳಿದೆ, ತಿಳ್ಕೊಳ್ಳಿ. ಓಕೆ, ರಾಹು ಕೇತುಗಳು ಏನು ಎಫೆಕ್ಟ್ನ ಕೊಡ್ತಾರೆ. ಓಕೆ, ಇದೆಲ್ಲ ಕೆಲವೊಂದು ಇರುತ್ತೆ, ಕೆಲವೊಂದು ಪೂರ್ವ ಜನ್ಮದ ಪುಣ್ಯ ಪಾಪಗಳು. ಓಕೆ, ಮತ್ತು ಬರುತ್ತೇನು, ಪುನರೇಪಿ ಜನನಂ ಪುನರೇಪಿ ಮರಣಂ ಪುನರೇಪಿ ಜನನೇ ಜಠರೇ ವಾಸಂ ಅಂತ. ನಾವು ಇಲ್ಲೇ ಹುಡ್ತೀವಿ, ಇಲ್ಲೇ ತೀರ್ತೀವಿ, ಇಲ್ಲಿ ಮಧ್ಯ ಮತ್ತೆ ಇನ್ನೊಂದು ಹುಟ್ಟಬೇಕಾದ್ರೆ ಇಲ್ಲಿ ಮಾಡಿರ್ತೀವಲ್ಲ, ಹುಟ್ಟಿ ಹೋಗಬೇಕಾದ್ರೆ ಮಧ್ಯ ಮಾಡಿರೋಂಥ ಪಾಪಕರ್ಮಗಳ ತಕ್ಕಂತೆ ಫಲವಾಗಿ ಮತ್ತೆ ಹುಟ್ಟಿರ್ತೀವಿ. ಸೊ ಅದಕ್ಕೆ ಕರ್ಮ ಕಳ್ಕೊಳ್ಳೋದಕ್ಕೂ ರೂಟ್ ಇದೆ. ಪ್ರತಿಯೊಂದಕ್ಕೂ ನಿಮಗೆ ಪರಿಹಾರ ಇರುತ್ತೆ. ಓಕೆ, ಒಂದು ಬೀಗ ರೆಡಿ ಆಗಿದೆ ಅಂದರೆ ಬೀಗದಕ್ಕೆ ರೆಡಿ ಆಗಿರಲೇಬೇಕು, ಇಲ್ಲ ಹಾಗೆ ಇರೋಕ್ಕಾಗಲ್ಲ. ಅದಕ್ಕೆ ತಿಳ್ಕೊಬೇಕಷ್ಟೇ. ಈಗ ತಿಳಿಸೋದೆ ಇವ್ರಿಗೆ ಹೆಂಗೆ ಮಾಡ್ಕೊಳ್ಳಿ ಅಂತ. ಓಕೆ, ಅದನ್ನು ಹೆಂಗೆ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಯಾವ ರೀತಿ, ಅದನ್ನು ಕೂಡ ತಿಳ್ಕೊಳ್ಳಿ. ಓಕೆ, ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ನೇರ ಭೇಟಿ ಮಾಡೋರು, ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಜಾತಕ ಅರ್ಧ ಗಂಟೆ, ಒಬ್ಬ ವ್ಯಕ್ತಿ ಜಾತಕವನ್ನು ನಾವು ಪ್ರಿಡಿಕ್ಟ್ ಮಾಡಬೇಕು, ಅವ್ರ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ಅರ್ಧ ಗಂಟೆ ನಾವು ಮಾತಾಡಬೇಕು, ಅವ್ರು ಏನು ಮಾತಾಡೋಂಗಿಲ್ಲ. ನಿಮ್ಮೇನು ಕೆಲವ್ರು ಹೋಗ್ಬಿಡ್ತಾರೆ, ಬಂದು ಎಲ್ಲ ಪ್ರಾಬ್ಲಮ್ ಹೇಳ್ಬಿಡೋದು. ನಿಮ್ಮ ಪ್ರಾಬ್ಲಮ್ನ ನಾವುಗಳು ಹೇಳಬೇಕು, ನೀವು ಹೇಳ್ಬಾರ್ದು. ಏನು ನಡೀತಿದೆ, ನಿಮ್ಮ ವ್ಯಕ್ತಿತ್ವ ಏನೋ, ನಿಮ್ಮ ಲೈಫಲ್ಲಿ ನಡೀತೋದು ಕರೆಕ್ಟ್ ಇದೆಯಾ? ಹೌದು, ಕರೆಕ್ಟ್ ಇದ್ದರೆ ಇವು ಇಲ್ಲ ಅಂದರೆ ಇಲ್ಲ ಅನ್ಬೇಕು. 99% ಇರೋದನ್ನು ಹೇಳ್ತೀವಿ. ಸೊ
ನಿಮ್ಮ ಲಕ್ಕಿ ಡೇಟ್ಸು ನಂಬರು ಲಕ್ಕಿ ಕಲರ್ಸ್ ಇರ್ಬೋದು. ಮ್ಯಾರೇಜ್ ಅಂತ ಬಂದಾಗ ಯಾವ ದಿನಾಂಕ ಹುಟ್ಟಿರೋ ಹುಡುಗಿನ ಮದುವೆ ಆಗಬೇಕು, ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ದಿನಾಂಕ ಮ್ಯಾಚ್ ಆಗುತ್ತೆ, ಓಕೆ, ಯಾವ ದಿನಾಂಕ ಮದುವೆ ದಿ ಬೆಸ್ಟ್ ಸಕ್ಸಸ್ ಕಾಣ್ತೀರಾ, ಯಾವ್ದು ಮಾಡ್ಕೋಬಾರ್ದು. ಹಾಗೆ ನೋಡ್ಬೋದು. ಕೆಲವಿಗೆಲ್ಲ ಏನು ಮಾಡ್ತಾರೆ, ಚೌಲ್ಟ್ರಿ ಖಾಲಿ ಇಲ್ಲ, ಸುಮಾರು ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಈ ದಿನಾಂಕ ಮದುವೆ ಆಗಿದ್ದು ಬೇಡ. ಈಗ ನಂಗೆ ಲೀಸ್ಟ್ ಕಳಿಸ್ತಾರೆ, ಸರ್ ಇದು ಚೌಲ್ಟ್ರಿ ಖಾಲಿ ಇಲ್ಲ, ಚೌಲ್ಟ್ರಿ ಖಾಲಿ ಇರೋ ಡೇಟ್ ಇದೆ ನೋಡ್ಕೊಳ್ಳಿ ಅಂತ. ಮಂಗಳವಾರ ಇರುತ್ತೆ, ನೋಡೇ ಇರಲ್ಲ ಪಾಪ ಅವರು. ಮೊನ್ನೆ ಕಳಿಸಿದ್ರೆ ಮಂಗಳವಾರ ಇದೆ, ಶನಿವಾರ ಇದೆ, ಅಮಾವಾಸ್ಯೆ ಖಾಲಿ ಇದೆ. ಅಮಾವಾಸ್ಯೆ ಯಾರು ಮಾಡ್ಕೊಳ್ಳೋದ ಖಾಲಿ ಇದೆ, ಅಮಾವಾಸ್ಯೆಗೆ ನೋಡ್ಕೊಳ್ಳಿ. ನಾನು ರೀ ಇದು ಅಮಾವಾಸ್ಯೆ ಇದೆಯಲ್ರಿ, ಇಲ್ಲಿ ನೋಡಿದ್ರೆ ಅಷ್ಟಮಿ ಕೊಟ್ಟಿದ್ದಾರೆ, ಅಷ್ಟಮಿ ಡೇಟ್ ಖಾಲಿ ಇದೆ, ಅದಕ್ಕೆ ನೀವು ಮಾಡ್ಕೊಂಬಿಡೋದು. ಅಲ್ಲಿ ತಿಥಿ ಚೆನ್ನಾಗಿಲ್ಲ, ಅಷ್ಟಮಿ ತಿಥಿಲಿ ಮಾಡೋಂಗಿಲ್ಲ ನಾವು, ಓಕೆ, ಷಷ್ಠಿಲಿ ಮಾಡಲ್ಲ, ಓಕೆ, ಇವೆಲ್ಲ ಇದೆ ನಿಮಗೆ, ಅವೆಲ್ಲ ನೋಡಿಕೊಂಡು ಮಾಡಬೇಕು. ತಿಳಿಸ್ಕೊಡ್ತೀನಿ, ಒಂದು ಕರೆ ತೊಗೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮಲ್ಲಿಂದ ಕರೆ ಮಾಡ್ತಿದ್ರಾ? ಮೈಸೂರು ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಇಡ ಬರ್ತೀರಿ. ನನ್ನ ಬಗ್ಗೆನೇ ಕೇಳಬೇಕು. ಹಾಂ. 17/4/1996. 1996. ಹಾಂ. ಟೈಮು ರಾತ್ರಿ 10:30 ಬುಧವಾರ. ಓಕೆಮ್ಮ, ರಾತ್ರಿ 10:30 ಬುಧವಾರ ಬಂತು. ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನಿಮ್ಮ ಹೆಸರು? ಚಂದ್ರಕಲಾ ಅಂತ. ಸೊ ಅಮಾವಾಸ್ಯೆ ದಿವಸ ಹುಟ್ಟಿರೋದು? ಹೌದು. ಸೊ ನಿಮ್ಮ ಜಾತಕವನ್ನು ನೋಡೋಣ. ನಿಮ್ಮ ಜಾತಕ ನೋಡಿದ್ರೆ ಸ್ವಲ್ಪ ಮ್ಯಾರೇಜಲ್ಲಿ ಕೇರ್ಫುಲ್ಲಾಗಿರಬೇಕು ಅಂತ ತೋರಿಸುತ್ತೆಮ್ಮ. ಮದುವೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಸ್ವಲ್ಪ ಎಡಬೋದು, ಸ್ವಲ್ಪ ಪ್ರಾಬ್ಲಮ್ ಆಗೋದು ಅಂತ ತೋರಿಸುತ್ತೆ. ಮದುವೆ ಆಗಿದೆಯಾ? ಮದುವೆ ಆಗಿದೆ. ಸೊ ಇಷ್ಟಪಟ್ಟು ಮದುವೆ ಆಗಿದಾ? ಹೌದು. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್ ತೋರಿಸುತ್ತೆ. ಏನು ಸ್ವಲ್ಪ ಪ್ರಾಬ್ಲಮ್ ಆಗಿ ಕಾಂಟ್ರವರ್ಸಿ ಆಗಿ ಮದುವೆ ಆಗಿರ್ತೀರಾ? ಹೌದು. ಈಸಿಯಾಗಿ ಮದುವೆ ಆಗಿರಲ್ಲ ನೀವು? ಇಲ್ಲ, ಸ್ವಲ್ಪ ಕಷ್ಟ ಆಯಿತು. ತುಂಬ ಕಷ್ಟ ಇರುತ್ತೆ. ಅಪ್ಪ ಅಮ್ಮನ ಎದುರು ಹಾಕೊಂಡು ಮದುವೆ ಆಗಿರ್ತೀರ? ಇಲ್ಲ, ಅಪ್ಪ ಅಮ್ಮನೇ ನಿಂತು ಮದುವೆ ಮಾಡಿದ್ದು. ಅದೇ ಸ್ವಲ್ಪ ಕಾಂಟ್ರವರ್ಸಿ. ಹೌದು. ಈಗ ಚೆನ್ನಾಗಿ ಅದೇ ನೋಡ್ಕೊಳ್ಳಿ. ದ್ವಿಕಾಳತ್ರ ದೋಷ ಇದೆಮ್ಮ. ಓಕೆ, ಮದುವೆಗೆ ಅವ್ರ ಡೇಟ್ ಆಫ್ ಬರ್ತ್ ಏನು? ಅವ್ರದ್ದು 20/6/1993. ಓಕೆ, ಮ್ಯಾಚಿಂಗ್ ಇದೆ. ಓಕೆ, ನಿಮ್ಮ ಪರವಾಗಿಲ್ಲ. ನೀವೇ ಡಾಮಿನೇಟ್, ನೀವೇ ಶಾರ್ಟ್ ಟೆಂಪರ್. ಹೌದು, ಸ್ವಲ್ಪ. ಸ್ವಲ್ಪ ಆದರೆ ಮರುಮಾಂಗಲ್ಯಕ್ಕೆ ಟ್ರೈ ಮಾಡಿ. ಓಕೆ, ಮದುವೆ ಮಕ್ಕಳು ವಿಚಾರದಲ್ಲಿ ಇರ್ಬೋದು, ಸ್ವಲ್ಪ ತೊಂದರೆ ಆಗುವಂತ ತೋರಿಸುತ್ತೆ. ಓಕೆ, ಆಯಿತು. ಸೊ ಹೇಳಿದ್ವಿ ನೋಡಿದ್ರೆ, ಲವ್ ಮ್ಯಾರೇಜ್ ಆರಾಮಾಗಿ ಕಂಡುಹಿಡಿಬೋದು. ಹಿಂಗೆ ಇದೆ ಅದಕ್ಕೆ ಹೇಳಿದ್ವಿ. ಫಸ್ಟ್ ಕೇಳಿಬಿಡ್ಬೇಕು, ಹಿಂಗಿದೆಯಾ, ಸ್ವಲ್ಪ ತೊಂದರೆ ಆಗುತ್ತೆ. ಈ ಥರ ತೊಂದರೆ ಅಂದರೆ ಈ ಥರದೇ ಎಡಬೋದು ಅಂದರೆ ಲವ್ ಮ್ಯಾರೇಜು, ಸ್ವಲ್ಪ ಹೊಡೆದಾಟಗಳು. ಕೆಲವ್ರು ನೋಡಿ, ಈ ನ್ಯೂಮರಾಲಜಿ ಅನ್ನೋದು ಫ್ರೆಂಡ್ಶಿಪ್ಗೆ ಅಪೋಸ್ ಇರೋಲ್ಲ. ಕೇಳ್ತಾರೆ, ಸರ್ ನನ್ನ ಫ್ರೆಂಡ್ ಮಾಡ್ಬೋದು ಕೆಲವರು. ಸರ್ ನೀವು ಡೇಟಲ್ಲಿ ಹುಟ್ಟಿರೋರನ್ನ ಇದು ಮಾಡಬೇಡಿ ಅಂತೀರಾ, ಫ್ರೆಂಡ್ ಅವರೇ ಜಾಸ್ತಿ ಇದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಆಪೋಸಿಟ್ ಡೇಟೇ ನಿಮ್ಗೆ ಆಲ್ಮೋಸ್ಟ್ ಕನೆಕ್ಟ್ ಇರ್ತಾರೆ ಫ್ರೆಂಡ್ಸ್ಗಳು. ಫ್ರೆಂಡ್ ಆಗಿರಿ, ಫ್ರೆಂಡ್ ಲಕ್ಕಿ ಇಲ್ಲ ಮ್ಯಾಟ್ರೇ ಇಲ್ಲ. ನೀವು ಫ್ರೆಂಡ್ ಇದು ಬಿಸ್ನೆಸ್ಸಿಗೆ ಬಂದಾಗ ನೋಡ್ಕೋಬೇಕಾಗ. ಈಗ ತುಂಬ ಕ್ಲೋಸ್ ಫ್ರೆಂಡ್ ಇದ್ರಿ, ಬಿಸ್ನೆಸ್ಗೆ ಅವನೊಂದು 10 ಲಕ್ಷ ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, ಅಲ್ಲಿ ಆಪೋಸ್ ಇದ್ದರೆ ಹೊಡೆದಾಟ ಸ್ಟಾರ್ಟು, ಅಲ್ಲಿಂದ ಜಗಳ ಸ್ಟಾರ್ಟ್. ಯಾಕೆ ಬಿಸ್ನೆಸ್ ವೆನ್ ಬಿಕಮ್ ಆ ಲೀಗಲ್ ಇಟ್ ವಿಲ್ ಎಫೆಕ್ಟ್ ಅಂತ. ಬಿಸ್ನೆಸ್ ಪಾರ್ಟ್ನರು ಲೈಫ್ ಪಾರ್ಟ್ನರ್ ಲೀಗಲ್ ಆಯಿತು. ಏನು ವ್ಯಾವಹಾರಿಕವಾಗಿ ಲೀಗಲ್ ಆಯಿತು, ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಲೀಗಲಾಗಿ. ಇನ್ನೇನು ಮದುವೆ ಆಯಿತು ಅಂದರೆ ನಿಮ್ಮ ಲೈಫ್ ಪಾರ್ಟ್ನರು ಅಲ್ಲಿ. ಅದಕ್ಕೆ ಕೆಲವ್ರು ನೋಡಿ, ಲವ್ ಮಾಡಬೇಕಾದ್ರೆ ಚೆನ್ನಾಗಿರ್ತಾರೆ, ಮದುವೆ ಆಗ್ತಿದ್ದಂಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ಅನ್ಲಕ್ಕಿ ಇದ್ದರೆ. ಓಕೆ, ಅದನ್ನು ನೋಡ್ಕೊಳ್ಳಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಮನೆಯಿಂದ ಕರೆ ಮಾಡ್ತಿದ್ರಾ? ತುಮಕೂರಿಂದ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿಮ್ಮ. 2/6/1995. ಹೇಮಂತ್ ಕುಮಾರ್. 2/6/95. ಟೈಮು? ರಾತ್ರಿ 11:55. 11:55 ರಾತ್ರಿ. ಯಾವ ವಾರ? ಶುಕ್ರವಾರ. ಇವ್ರ ಹೆಸರೇನಂದ್ರಿ? ಹೇಮಂತ್ ಕುಮಾರ್. ಹೇಮಂತ್ ಕುಮಾರ್. ಪುಷ್ಯ ನಕ್ಷತ್ರ, ಕಟಕ ರಾಶಿ ಬರುತ್ತೆಮ್ಮ. ಹೌದು ಸರ್. ಓಕೆ, ಹೇಮಂತ್ ಕುಮಾರ್ ಅವರು ಸ್ವಲ್ಪ ಮನೆಯಲ್ಲಿ ಫುಲ್ ಜೋರು, ಈಚೆ ಕಡೆ ಕಡಿಮೆ. ಹೌದು ಸರ್. ಮನೆಯಲ್ಲಿ ಹುಲಿ, ಈಚೆ ಕಡೆ ಇಲ್ಲ ಅಂತ ತೋರಿಸುತ್ತೆ. ಹೌದು ಸರ್, ಹೌದು. ಸೊ ನೋಡ್ಕೊಳ್ಳಿ. 2018 ಜೂನಿಂದ 19 ಎಂಡ್ ಒಳಗಡೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಂತ ತೋರಿಸುತ್ತೆ. ಬಲಗೈ ಗೇಟ್ ಆಗಿದೆ. ಸುಮ್ಮನೆ ತರ್ಚಿದಂಗೆ ಆಗಿತ್ತು ಸರ್. ಏನಮ್ಮ? ತರ್ಚಿದಂಗೆ ಬಾಲ್ ಕೈ ಕಾಲು ಬಿದ್ದರು. ಅಲ್ಲಿಂದ ಸ್ವಲ್ಪ ಟೈಮು ಚೆನ್ನಾಗಿಲ್ಲ ಅಂತ ತೋರಿಸುತ್ತೆ. ಹೌದು ಸರ್, ಅಲ್ಲಿಂದ ಟೈಮ್ ಸರಿ ಇಲ್ಲ ಸರ್. ಟೈಮ್ ಚೆನ್ನಾಗಿಲ್ಲ, ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಫೇಲ್ಯೂರು. ಏನು ಮಾಡಿದ್ರು ಅರ್ಧಂಬರ್ಧನೇ ಕೆಲಸ ಮಾಡ್ತಿರೋದು. ಹೌದು ಸರ್. ಓಕೆ, ರೆಡಿ ಮಾಡ್ಬೋದು, ಆದರೆ ನೇರ ಭೇಟಿ ಮಾಡಿ ಇವನ್ನ ರೆಡಿ ಮಾಡೋಣ. ಸರ್ ಹೆಂಗಿದೆ ಅಂತ ಅದು ಸ್ವಲ್ಪ ಕಳಿಬೇಕು, ಇನ್ನೊಂದು ವರ್ಷ ಚೆನ್ನಾಗಿಲ್ಲ. ಓಕೆ, ಸೊ
ಸೊ ನೋಡ್ಕೊಳ್ಳಿ, ಹೇಳ್ತಾ ಇದ್ದೆ ಹಿಂಗಿದೆ ಹೌದಾ, ಇಲ್ಲ ಸರ್ ಆ ಥರ ಏನಿಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದಿತ್ತು. ಇಲ್ಲ ಹಿಂಗಿದೆ ಯಾವ ಟೈಮು. ಸೊ ಇನ್ನೊಂದು ವರ್ಷ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ, ಹೇಳ್ಬೋದು ಹಿಂಗಿದೆ ಈ ರೂಟಲ್ಲಿ ನೋಡಿ ಹೇಳಿದ್ರು ಬಿಸ್ನೆಸ್ ಇರ್ಬೋದು, ಒಂದು ಜಾಬ್ ಇರೋ ಕೆಲವ್ರು ಹೇಳ್ತಾರೆ ಸರ್ ನನ್ನ ಮಗನಿಗೆ ಒಂದು ಬಿಸ್ನೆಸ್ ಮಾಡ್ಕೊಡ್ಬೇಕು ಅಂತಿದ್ದೀನಿ, ಏನು ಮಾಡ್ಬೋದು. ಅವ್ನ ಮಗನ ಜಾತಕ ನೋಡಿದ್ರೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟೇ ಇರೋಲ್ಲ. ಓಕೆ, ಅವ್ನಿಗೆ ಆ ಕೆಪಾಬಿಲೇ ಇರೋಲ್ಲ, ಆ ಕೆಪಾಸಿಟಿನೂ ಇರೋಲ್ಲ. ಇವ್ರು ರೆಡಿ ಇರ್ತಾರೆ ಮನೇಲಿ ಹಾಕೊಟ್ಬಿಟ್ಟು, ಆವಾಗ ಅಂಥವ್ರಿಗೆ ಲಾಸ್ ಆಗೋದು. ಇಲ್ಲ ಆಗಲ್ಲ, ಈಗ ಅಪ್ಪ ಮಾಡಿದ ಬಿಸ್ನೆಸ್ ಮಗ ಮಾಡಬೇಕು ಅನ್ನೋದು ಅವಾಗಿಂದ ಇತ್ತು. ಈಗ ಕೆಲವೊಂದು ಈ ಜನ್ರೇಷನಲ್ಲಿ ಅವ್ರದ್ದು ಬೇರೆ ಬೇರೆ ಥಾಟ್ಸ್ ಇರುತ್ತೆ, ಅವ್ರನ್ನೆಲ್ಲ ಬೇಗ ವರ್ಕ್ ಮಾಡಬೇಕಿರುತ್ತೆ. ಆ ಬಿಸ್ನೆಸ್ ಇವ್ರು ಆಗಿ ಬರೋಲ್ಲ. ಅಪ್ಪ ಮಾಡಿದ ಮಗ ಹಾಳು ಮಾಡ್ಬೋದು, ಇಲ್ಲ ಅಪ್ಪ ಮಾಡೋದಕ್ಕಾಗದಿರೋಂಥ ಮಗ ಉದ್ಧಾರ ಮಾಡ್ಬೋದು. ಅದು ಜಾತಕದಲ್ಲಿ ಇರುತ್ತೆ, ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಅವರ ಜಾತಕಕ್ಕೆ ಅದು ಆಗಿ ಬರುತ್ತಾ ಇಲ್ವಾ. ಈ ಕಬ್ಬಣ ಎಲ್ರಿಗೂ ಆಗಿ ಬರೋಲ್ಲ, ಸೊ ಲಿಕ್ವಿಡ್ ಎಲ್ರಿಗೂ ಆಗಿ ಬರೋಲ್ಲ, ಫುಡ್ ಎಲ್ರಿಗೂ ಆಗಿ ಬರೋಲ್ಲ. ನಿಮ್ಮ ಜಾತಕಗಳಲ್ಲಿ ಆ ಸಂಬಂಧಪಟ್ಟಂತಹ ಗ್ರಹಗತಿಗಳು ಚೆನ್ನಾಗಿದ್ದು, ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಮಾತ್ರ ಸಕ್ಸಸ್ ಕಾಣ್ತೀರಾ. ಫೇಲ್ಯೂರ್ ಆಗುವಂಥ ಟೈಮ್ ಗೊತ್ತಾಗ್ಬಿಡುತ್ತೆ, ಹಿಂಗಿದೆ ಏನು ಹುಷಾರ್ರಿ ಅಂದಾಗ ಹುಷಾರಾಗಿರಬೇಕು. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ, ಮೇಲಿಂದ ಕರೆ ಮಾಡ್ತಿದ್ರಾ? ಕುಣಿಗದಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಬರ್ತೀವಿ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. 5 6 ಓಕೆ 2004. 2004. ಏನು ಟೈಮು? ಬೆಳಗ್ಗೆ 7:30 ಶನಿವಾರ. ಬೆಳಿಗ್ಗೆ 7:30. ಓಕೆ, ನಿಮ್ಮ ಹೆಸರು? ಭಾವನಾ. ಲಾವಣ್ಯ ಅಂಥೇಳಿ. ಓಕೆ, ಭಾವನಾ. ಓಕೆ, ಶನಿವಾರ ಬಂತು. ಪೂರ್ವಾಷಾಢ ನಕ್ಷತ್ರ, ಧನುಸು ರಾಶಿ ಮಾ. ಓಕೆ, ನಿಮ್ಮ ಜಾತಕ. ಓಕೆ, ನಿಮ್ಮ ಜಾತಕವನ್ನು ನೋಡೋದ್ರೆ ಸ್ವಲ್ಪ ಶಾರ್ಟ್ ಟೆಂಪರ್ ನೀವು. ಬೇಗ ಕೋಪ ಬಂದುಬಿಡುತ್ತೆ, ಬೇಗ ಮುನ್ಸ್ಕೊಬಿಡ್ತೀರಾ, ಬೇಗ ಡಿಪ್ರೆಷನ್ ಕೊಟ್ಟೋಗ್ಬಿಡ್ತೀರಾ ಅಂತ ತೋರಿಸುತ್ತೆ. ಹೌದಾ ಇಲ್ವಾ? ಹಾಂ, ನಿಜವಾಗ್ಲೂ ಅದೇ ಥರನೇ ನನಗೆ. ನಿಮ್ಮನ್ನು ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ. ಹೌದು, ಬೇಗ ಕೋಪ ಬರುತ್ತೆ. ನಿಮ್ಗೆ 2019 ಆಗಸ್ಟಿಂದ ಈ ಒಂದು 10 ತಿಂಗಳ ಗಂಟ ಬರೀ ಮನಸ್ತಾಪಗಳು, ಬರೀ ಬ್ಯಾಡ್ ಇನ್ಸಿಡೆಂಟೇ ನಡೆದಿರುತ್ತೆ. ಬ್ಯಾಡ್ ಇನ್ಸಿಡೆಂಟ್ಸ್. ಮತ್ತೆ ನಾನು ಓದೋದ್ರ ಬಗ್ಗೆ ಹೇಳ್ಬೇಕಂದ್ರೆ ಓದ್ತೀರಿ ಸ್ವಲ್ಪ ಮರ್ತೋಗ್ಬಿಡುತ್ತೆ. ಅದೇ ಈ ಒಂದು ವರ್ಷ ಜಾಸ್ತಿ ಆಗಿದೆ. ಚಂದ್ರಕಾಂತ ಮಣಿ ಅಂತ ಬರುತ್ತೆ, ಅದನ್ನು ಒಂದು ಪೆಂಡೆಂಟ್ ಮಾಡಿ ಹಾಕ್ಕೊಳ್ಳಿ. ಏನಕ್ಕೆ ಮರ್ತೋಗುತ್ತೆ ಅಂದರೆ ನಿಮ್ಮ ಜಾತಕದಲ್ಲಿ ನಿಮಗಿಂತ ಇನ್ನೊಬ್ಬರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ. ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಲ್ಲ, ಇನ್ನೊಬ್ಬರ ಬಗ್ಗೆ. ಹೌದಾ? ಆ ಕ್ಯೂರಿಯಾಸಿಟಿನ ಬಿಡಬೇಕು, ಆಯಿತಾ? ಆ ನೆಗೆಟಿವ್ ಕ್ಯೂರಿಯಾಸಿಟಿ, ಅದು ಇಲ್ಲದೆ ಇರೋದನ್ನ ಅಸ್ಯೂಮ್ ಮಾಡ್ಕೊಳ್ಳೋದು ಜಾಸ್ತಿ ನೀವು. ಹೌದಾ ಇಲ್ವಾ? ಅದನ್ನು ಬಿಡಬೇಕು. ಅದಕ್ಕೆ ಆ ಚಂದ್ರಕಾಂತ ಮಣಿ ಹಾಕ್ಕೊಳ್ಳಿ. ಆಟೋಮೆಟಿಕ್ ನೀವೇ ಹೇಳ್ತೀರ ಅದು ಹಾಕೊಂಡ್ಮೇಲೆ ಅದನ್ನು ಹಾಕ್ಕೊಳ್ಳಿ. ಓಕೆ. ಸೊ ಮೆಡಿಟೇಷನ್ ಕ್ಲಾಸ್ಗಳು ಕೂಡ ಮಾಡ್ತೀವಿ, ಮೈಸೂರಲ್ಲಿ ನಡೀತಿರುತ್ತೆ. ಈ ಸಲ ಸುಮಾರು ಜನ ಲಾಕ್ಡೌನ್ ಆಗಿರೋ ಪ್ರಯುಕ್ತ ಮಾಡೋಕ್ಕಾಗಲಿಲ್ಲ. ಈ ಸಲ ಸುಮಾರು ಜನ ಹೇಳ್ತಾರೆ. ಅದು ಅಲ್ಲದೆ ಈಗ ಎಕ್ಸಾಮ್ಸ್ಗಳ ಹತ್ರ ಬಂತು, ಸ್ಟಾರ್ಟ್ ಆಗಿದೆ ಸ್ಕೂಲೆಲ್ಲ. ಸರ್ SLC ಮಗ ಏನು ಮಾಡಿದ್ನೋ ಏನೋ, ಆನ್ಲೈನ್ ಕ್ಲಾಸೆಲ್ಲ ಏನಾಯಿತೋ ಏನೋ ಗೊತ್ತಿಲ್ಲ ಸರ್, ಏನಾರು ಮಾಡಿ. ಸೊ ಮೆಡಿಟೇಷನ್ ಈಗ ನೋಡಿ ಹೇಳಿದ್ರು, ನಾವು ಓದ್ತೀನಿ, ಓದೋದು ಉಳ್ಕೋತಾ ಇಲ್ಲ. ಯಾಕೆ? ಜಾತಕ ನೋಡ್ಬಿಟ್ಟು ಹೇಳ್ಬೋದು. ಎಲ್ರಿಗೂ ಒಂದೇ ಮೆಡಿಟೇಷನ್ ಆಗೋಲ್ಲ, ಎಲ್ರಿಗೂ ಒಂದೇ ಟೆಕ್ನಿಕ್ ಆಗೋಲ್ಲ. ಸೊ ಜಾತಕಗಳನ್ನ ನೋಡಿ ಕೌನ್ಸಿಲಿಂಗಲ್ಲಿ ನಾನು ಮೆಡಿಟೇಷನ್ ಹೇಳ್ಕೊಟ್ಬಿಡ್ತೀನಿ. ಓಕೆ, ನೀವು ಸುಮಾರು ಇದಕ್ಕೆ ಹೋಗಿ ನೋಡ್ಬೋದು. ಓಕೆ, ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಚಂದನ TVಲಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ವ್ಯಕ್ತಿತ್ವ ವಿಕಸನ ಅಂತ, ಪರ್ಸನಾಲಿಟಿ ಡೆವಲಪ್ಮೆಂಟ್. ಅದರಲ್ಲಿ ಎಜುಕೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ವ್ಯಕ್ತಿನೂ ಕೂಡ ವೀಕ್ ಇರೋರು ಸ್ಟ್ರಾಂಗ್ ಆಗೋದು ಹೇಗೆ, ಟ್ರೈನ್ ಯುವರ್ ಬ್ರೈನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ ಕಮ್ಮಿಂಗ್ ಡೇಸಲ್ಲಿ. ಒಂದು ಕರೆ ತೊಗೊಳ್ಳೋಣ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ರಾ? ನಾವು ಕೋಟೆಯಿಂದ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ಬರ್ತೀವಿ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು ಗುರುಜಿ. ಹಾಂ. 22/2/1982. 22/2/82. ಹಾಂ. ಓಕೆ, ನಿಮ್ಮ ಹುಟ್ಟಿ ಟೈಮು? ರಾತ್ರಿ 10:30 ಗುರುಜಿ. ಯಾವ ವಾರ? ಸೋಮವಾರ ಗುರುಜಿ. ಸೋಮವಾರ ಬಂತು. ಧನಿಷ್ಠಾ ನಕ್ಷತ್ರ, ಮಕರ ರಾಶಿ. ನಿಮ್ಮ ಹೆಸರು? ಮಹಾದೇವ ಅಂತ. ಮಹಾದೇವ ಅಂತ. ಸಿಂಹ ರಾಶಿ ನೋಡ್ತಿರ್ತೀರಾ? ಹಾಂ, ಹೌದು ಗುರುಜಿ. ಸೊ ನಿಮ್ಮ ಜಾತಕ ನೋಡೋದಾದರೆ ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ. ಜಾತಕ ನೋಡೋ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ತೋರಿಸುತ್ತೆ. ಹೌದು ಗುರುಜಿ. ಹೌದಾ ಇಲ್ವಾ? ಹೌದು ಗುರುಜಿ. ಮನೇಲಿ ಅದೇ ಬೈತಿರ್ತಾರೆ. ಮನೇಲಿ ಸೇಮ್ ಡೈಲಾಗ್ ಕುಡಿತಿರ್ತಾರಾ? ಹೌದು ಗುರುಜಿ. ಕಂಡವ್ರಿಗೆ ನನ್ನ ಮಗ ಹಿಂಗೆ ಅಂತ. 2017ರಲ್ಲಿ ತುಂಬ ಹಣಕಾಸನ್ನ ಕಳ್ಕೊಂಡಿದ್ದೀರಾ. ಯಾರು ನಂಬಿಕೆ ಇಟ್ಟಿರೋ ವ್ಯಕ್ತಿ ಇರ್ಬೋದು, ಇಲ್ಲ ಇನ್ನೊಂದು ಥರ ಇರ್ಬೋದು.
ನೀವು ಲಾಸ್ ಆಗಿದ್ದೀರಾ ಅಂತ ತೋರಿಸುತ್ತೆ. ಹೌದಾ ಇಲ್ವಾ? ಖಂಡಿತ ಸತ್ಯ ಗುರುಜಿ. ಸ್ವಲ್ಪ ಬೇಡದಿರೋ ವಿಚಾರದಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಅಂದ್ರೆ ಬಿಸ್ನೆಸ್ ಮಾಡಿದೆ ಗುರುಜಿ, ಯಾವಾಗ ಕಳ್ಕೊಂಡೆ. ಅದೇ ಗೊತ್ತಿದ್ದು ಇದು ಮಾಡಿರ್ತೀರ. ಹೌದು ಗುರುಜಿ. ಹೋಯ್ತು ಎಲ್ಲ. ಹೋಯ್ತು ಗುರುಜಿ. ಈ ವರ್ಷ ಚೆನ್ನಾಗಿದೆ, ತುಂಬ ಹೊಸ ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡಿ. ಓಕೆ, ಗುರುದಶೆ ಮುಗಿದು ಶನಿಮಾತ್ಮ ದಶೆ ಬರ್ತಿದೆ. ಓಕೆ, ಒಂದು ಎಮರಾಲ್ಡ್ ಹಾಕಿ, ಬಲಗೈ ಉಂಗುರದ ಬೆರಳಿಗೆ ಎಮರಾಲ್ಡ್ ಅಂತ ಬರುತ್ತೆ, ಹಾಕಿ. ಆದರೆ ನೇರ ಭೇಟಿ ಮಾಡಿ, ಕೆಲವೊಂದು ರೆಮಿಡೀಸ್ ಕೊಡ್ತೀನಿ. ಓಕೆ, ಸೊ ಹೇಳಿದೆ ಇದೆಯಾ, ಹೌದಾ ಈ ಥರ ಆಗಿದೆ, ಹೌದು ಸರ್ ಹಿಂಗಾಗಿದೆ, ಆಗಲೇಬೇಕು. ಇಲ್ಲಿ ಆಗಿರೋದನ್ನೇ ನಾವು ಹೇಳ್ತೀವಿ. ಸೊ ನಿಮ್ಮ ಲೈಫಲ್ಲೂ ಅಷ್ಟೇ ಈಗೆಲ್ಲ ಆಗಿದೆ. ನಾನು ಏನಕ್ಕೆ ಪಾಸ್ಟಿಗೆ ಪ್ರಿಡಿಕ್ಟ್ ಮಾಡ್ತೀನಿ ಅಂದರೆ ಕೆಲವರು ಹೇಳ್ತಾರೆ ಸರ್ ಫ್ಯೂಚರ್ ಬಗ್ಗೆ ಹೇಳಿ ಸರ್, ಮುಂದೆ ಹೆಂಗಿರ್ತಾನೆ ಏನಾರು ಹೇಳ್ಬೋದು, ನಿಮ್ಗೆ ಗೊತ್ತು, ಸುಳ್ಳು ಹೇಳ್ಬೋದು, ಇಲ್ಲ ಇಲ್ದಿರೋದು ಹೇಳ್ಬೋದು. ಅದಕ್ಕೆ ನಂಬಿಕೆ ಅನ್ನೋದು ಬರಬೇಕು ಜ್ಯೋತಿಷ್ಯದಲ್ಲಿ. ಅಂದರೆ ನಿಮ್ಮ ಪಾಸ್ಟ್ ಯಾವುದೇ ವ್ಯಕ್ತಿ ಜ್ಯೋತಿಷ್ಯ ಹತ್ರ ಹೋದ್ರೂ ಆ ಜ್ಯೋತಿಷಿ ನಿಜವಾಗ್ಲೂ ಕಲ್ತಿದಾರೋ ಇಲ್ವ. ಯಾಕೆಂದರೆ ಇಲ್ಲಿ ಕೆಲವು ಜನ ವೇಷ ಹಾಕೊಂಡು ಕೂತಿರ್ತಾರೆ, ನಮ್ಮ ಜನ ಅದಕ್ಕೆ ಮೋಸ ಹೋಗ್ತಾರೆ. ಏನು ಒಂದು 3 ಪಟ್ಟೆ ನೀಟಾಗಿ ಎಳೆದ್ಬಿಟ್ಟು ಮಧ್ಯದಲ್ಲಿ ಒಂದು ಏನಾರ ಇಟ್ಬಿಟ್ಟು ಒಂದು 4 ರುದ್ರಾಕ್ಷಿ ಮಣಿ ಹಾಕ್ಕೊಂಡು ಪಂಚಶೈಲಿ ಹಾಕೊಂಡ್ಬಿಟ್ರೆ ಮುಗೀತು. ಅವ್ನು ಭಿಕ್ಷಿಕನೇ ಆಗಿರಲಿ ಕಾಲಿಗೆ ಬಿದ್ದುಬಿಡ್ತಾರೆ. ಅದನ್ನು ನಿಜವಾದ ವಿದ್ಯೆ ಕಲ್ತಿರೋನು ನೀವು ಬಟ್ಟೆ ನೋಡಬೇಡಿ, ವಿದ್ಯೆ ಕಲ್ತಿದ್ದಾನೆ ಆ ವ್ಯಕ್ತಿ ಕೇಳಿ, ಅವ್ರ ಬಗ್ಗೆ ಫೀಡ್ಬ್ಯಾಕ್ ಕೇಳಿ. ಇವನ ಹತ್ರ ಹೋದ್ರೆ ಹೆಂಗಪ್ಪ ಎಲ್ಲ ಕರೆಕ್ಟಾಗಿ ಹೇಳಿದಾನ. ನಿಮ್ಮ ಪಾಸ್ಟ್ ನಾನು ಬಂದರೆ ನನ್ನ ಹತ್ರ ಯಾರು ಬಂದರೆ ಅವ್ರು ಫಸ್ಟು ನಿಮ್ಮ ವ್ಯಕ್ತಿತ್ವಗಳನ್ನ ಹೇಳ್ತೀನಿ. ಹಿಂಗಿದೆ ನಿಮ್ಮ ನೆಗೆಟಿವ್ ಹೇಳ್ತೀನಿ, ಪಾಸಿಟಿವ್ ಹೇಳ್ತೀನಿ. ಅದರಲ್ಲಿ ಏನು ಚೇಂಜ್ ಮಾಡ್ಕೋಬೇಕು ಅಂತ ಕೂಡ ಹೇಳಿ. ಜ್ಯೋತಿಷ್ಯ ಬರೀ ಸುಮ್ಮನೆ ಹಿಂಗಾಗ್ಬಿಡುತ್ತಲ್ಲ, ನೀವು ವ್ಯಕ್ತಿತ್ವನ ಚೇಂಜ್ ಮಾಡಬೇಕು. ಫ್ಯೂಚರ್ ತೋರಿಸ್ತೀವಿ, ಹಿಂಗಿದ್ರೆ ಹಿಂಗಾಗುತ್ತಪ್ಪ, ಹಿಂಗಿದ್ರೆ ಹಿಂಗಾಗುತ್ತೆ. 2 ರೂಟು, ನೀವು ಯಾವುದ್ರಲ್ಲಾರು ಹೋಗ್ಬೋದು, ಎರಡೂ ಹೇಳ್ಬಿಟ್ಟಿರ್ತೀವಿ. ಓಕೆ, ಇನ್ನು ಫ್ಯೂಚರಲ್ಲೂ ಯಾವ ಬಿಸ್ನೆಸ್ಸು, ಫಿನಾನ್ಸು, ಆಕ್ಸಿಡೆಂಟ್ ಬರ್ಕೊಬಿಡಿ ಅಂತ ಹೇಳ್ತೀವಿ. ಎಲ್ಲ ಬರ್ಕೊಂಡು ಒಂದು ಡೈರಿ ತರಬೇಕು ನಮ್ಮ ಹತ್ರ ಬರೋರು. ಒಂದು ಕರೆ ತಗೋಣ. ನಮಸ್ತೆ, ಕೇಳಿಸಿದ್ಯಾ? ಜೋರಾಗಿ ಮಾತಾಡಬೇಕು. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ, ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿ, ಟಿ ವಿಯಲ್ಲಿ ಮ್ಯೂಟ್ ಮಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ಮೈಸೂರಿಂದ. ಹೇಳಿ, ಯಾರ ಬಗ್ಗೆ ಕೇಳಬೇಕು, ಎಡೋ ಬರ್ತೀಳಿ. ಸರ್ ನಮ್ಮ ಬಗ್ಗೆ ಶಿವಪ್ರಸಾದ್ ಅಂತ. ಹಾಂ, ನಾನು ಹುಟ್ಟಿದ್ದೆ ಡೇಟ್ 16/12/83 ಡಿಸೆಂಬರ್. 16/12/83. 73. ಸರ್ 83. ಹಾಂ ಸರ್. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಂದೆ. ಇಲ್ಲ, ಕರೆ ಕಟ್ ಮಾಡಿ, ಬೆಟರು. ಮ್ಯೂಟ್ ಮಾಡಿ ಕರೆ ಕಟ್ ಮಾಡಿ, ಎರಡರಲ್ಲೊಂದು ಮಾಡಿ. ಕೇಳಿಸ್ತಿದ್ಯಾ? ಸೊ ದಯವಿಟ್ಟು ಪ್ರತಿ ಸಲ ಹೇಳ್ತಿರ್ತೀನಿ, ಟಿ ವಿ ವಾಲ್ಯೂಮ್ ಕೊಟ್ಟಾಗ ನಿಮ್ಮ ಕರೆ ಸಿಗೋದೇ ಅಪರೂಪ. ಎಷ್ಟೋ ಜನ ಸರ್ ಕರೆನೇ ಸಿಗೋಲ್ಲ ಸರ್ ಅಂತ. ನೀವು ಸಿಕ್ಕಿ ಮಾತಾಡ್ಬೇಕಾದ್ರೆ ನೀವು ಟಿ ವಿ ವಾಲ್ಯೂಮ್ ಕೊಟ್ಟರೆ ವೇಸ್ಟ್, ನೀವು ಕಾಲ್ ಮಾಡಿರೋದು. ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ ಅಂತ ಹೇಳ್ತೀನಿ. ಸೊ ಹೇಳ್ತಾ ಇದ್ದೆ, ಹಾಗೆ ಈ ವರ್ಷದ ಬಗ್ಗೆ ಹೇಳಿದೆ. ಸೊ ಹೇಳ್ತಾ ಇದ್ದೆ, ನೀವು ಮೈಸೂರಲ್ಲಿ ನೇರ ಭೇಟಿ ಮಾಡಬೇಕಂದ್ರೆ ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ. ಯಾರು ಬರೋರು ನೇರ ಭೇಟಿ ಮಾಡಿ. ಹಾಗೆ ಒಂದು ಚಿಕ್ಕದೊಂದು ಡೈರಿ ತಂದುಬಿಡಿ. ಯಾಕೆ ನಿಮ್ಮ ಫ್ಯೂಚರ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀವಿ, ಬರ್ಕೊಂಡು ಹೋಗ್ಬೋದು. ಈ ಟೈಮಲ್ಲಿ ಹಿಂಗೆ ಈ ಥರ ಇರಬಹುದು, ಈ ಥರ ಹಿಂಗೆ ಆಗುತ್ತೆ. ಪಾಸ್ಟ್ ಕರೆಕ್ಟ್ ಅನಿಸಿದ್ರೆ ಮಾತ್ರ ಫ್ಯೂಚರ್ ಹೋಗ್ಬೋದು. ಓಕೆ, ಅದಕ್ಕೆ ಪಾಸ್ಟ್ ಎಲ್ಲ ಪ್ರಿಡಿಕ್ಟ್ ಮಾಡ್ತೀನಿ. ಹುಟ್ಟಾಗಿಂದ ನೀವು ಎಲ್ಲೆಲ್ಲಿ ಏನಾಗಿ ಪ್ರಾಬ್ಲಮ್ಗಳಾಯ್ತು, ಏನೇನು ಸಕ್ಸಸ್ ಕಂಡ್ರಿ, ಎಲ್ಲಿ ಫೇಲ್ಯೂರ್ ಆಯಿತು, ಎಲ್ಲಿ ಏನು ಮಾಡ್ಕೊಂಡಿದ್ರಿ, ನೀವು ಮಾಡಿರೋ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನೂ ಕೂಡ ನಾನು ಬಿಟ್ಟು ಇಲ್ಲೇ ಸುಮಾರು ಜನ ಕೇಳ್ತೀನಿ, ಹಿಂಗಿದೆ ಹೌದಾ ಇಲ್ವಾ, ಹೌದಾ ಅಂತ ಒತ್ತಿ ಕೇಳೋದಕ್ಕೆ ಅಂದರೆ 4 ಜನಕ್ಕೆ ಗೊತ್ತಾಗಬೇಕು ಕರೆಕ್ಟಾಗಿದೆ ಜ್ಯೋತಿಷ್ಯ ಅನ್ನೋದು ಅಂತಷ್ಟೇ. ಓಕೆ, ಒಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ, ಮೇಲಿಂದ ಕರೆ ಮಾಡ್ತಿದ್ರಾ? ನಾನು ದೊಡ್ಡಬೆಲೆಯಿಂದ ಕಾಲ್ ಮಾಡ್ತಿದ್ದೀನಿ. ಎಲ್ಲಿಂದ? ದೊಡ್ಡಬೆಲೆ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳೋ ಬರ್ತೀಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. 22/1/2000. 22/1/2000. ಟೈಮು ರಾತ್ರಿ 7:50 ಶನಿವಾರ. ರಾತ್ರಿ 7:50 ಶನಿವಾರ. ನಿಮ್ಮ ಹೆಸರು? ರುದ್ರಾಂಬಿಕೆ. ಶನಿವಾರ ಹುಟ್ಟಿರೋದು. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ. ಹಾಂ ಸರ್. ಓಕೆ, ಅದೇ ಏನಕ್ಕೆ ಹೆಸರಿಟ್ರು? ಆ ದೇವ್ರ ಮನೆ ದೇವ್ರ ಹೆಸರಾ? ಹಾಂ, ಮನೆ ದೇವ್ರ ಹೆಸರು. ಹಂಗೆ ಎಲ್ಲ ಕರೆಯೋದು ಹಂಗೆ, ಸ್ಕೂಲಲ್ಲಿ ಇರೋದು ಹಾಗೇನಾ? ಹಾಂ, ಸ್ಕೂಲಲ್ಲಿ ಇರೋದು ಹಂಗೆ. ಸೊ ನಿಮ್ಮ ಜಾತಕವನ್ನು ನೋಡಿದ್ರೆ ಹಂಗೆ ಹೆಸರು ತಕ್ಕಂಗಿದ್ದೀರಾ. ರುದ್ರಾಂಬಿಕೆ ಅಂದರೆ ರುದ್ರ ತಾಂಡವ ಆಡ್ತಾರಲ್ಲ ಹಂಗೆ. ಹೌದು. ಶಾರ್ಟ್ ಟೆಂಪರು, ಕೋಪ ಜಾಸ್ತಿ, ಯಾರು ಎಲ್ಲಿ ಅಲ್ಲಲ್ಲೇ ಮಾತಾಡ್ಬಿಡೋದು, ಕೇರೆ ಮಾಡಲ್ಲ. 2017 ಮೇಯಿಂದ 18-19 20 ಗಂಟೆನೂ ಅಂದರೆ ಹತ್ತತ್ರ 2.5-3 ವರ್ಷ ಗಂಟ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗಿರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸುತ್ತೆ. ಹೌದು, ಆಸ್ಪತ್ರೆಗೆಲ್ಲ ಅಡ್ಮಿಟ್ ಆಗಿದೆ. ಸಬ್ ಲೇಡೀಸ್ ಪ್ರಾಬ್ಲಮ್.
ಸ್ವಲ್ಪ 2 ಸಲ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ದು. ಅದೇ ಅದಕ್ಕೆ ಸಂಬಂಧಪಟ್ಟಿದ್ದು. ಹಾ ಓಕೆ, ನೋಡ್ಕೊಳ್ಳಿ. ಸೊ ಅದು ಆಲ್ಮೋಸ್ಟ್ 3 ವರ್ಷದಿಂದ 2 ಸಲ ಆಗಿದ್ದೀರಾ. ಹಾ ಓಕೆ, ಸ್ವಲ್ಪ ಹುಷಾರಾಗಿರಬೇಕು. ಪರ್ಲ್ ಅಂತ ಬರುತ್ತೆ ಆಯಿತಾ, ಅದನ್ನೊಂದು ಪೆಂಡೆಂಟ್ ಅವರಾಗಿ ಒಂದು ಉಂಗುರ ಮಾಡೋರು ಹಾಕ್ಕೊಳ್ಳಿ. ಮೆಡಿಟೇಷನ್ ಬೇಕೇ ಬೇಕು. ಸ್ವಲ್ಪ ನೀವು ಸಣ್ಣದು ಕೋಪ ಮಾಡ್ಕೊಳ್ಳೋದು. ಕೋಪ, ಡಿಪ್ರೆಷನ್ಗೆ ಹೋಗೋದು. ಡಿಪ್ರೆಷನ್ ಅದೇ ನೆಕ್ಸ್ಟ್ ಡಿಪ್ರೆಷನ್ಗೆ ಹೋದ್ರೆ ಏನಾಗುತ್ತೆ, ನೆಗೆಟಿವ್ ಥಾಟ್ಸ್ಗಳು. ಹಾ ಯಾಕಾರ ಬತ್ತಿದ್ದೀನಪ್ಪ ಅನ್ನೋಷ್ಟು ಹೊಟ್ಟೋಗ್ಬಿಡ್ತೀರಾ. ಹೌದು. ಅದನ್ನ ಈಚೆ ತರಬೇಕು. ಅದಕ್ಕೆ ಮೆಡಿಟೇಷನ್ ಹೇಳ್ಕೊಡ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೇರ ಭೇಟಿ ಮಾಡಿ. ಓಕೆ, ಸೊ ಹೇಳಿದೆ ಈ ಥರ ಇದೆ, ಹಿಂಗಿದೆ, ಈ ಥರ ಡಿಪ್ರೆಷನ್ ಇದ್ದೀರಪ್ಪ, ಅದನ್ನೆಲ್ಲ ಹೇಳಿದೆ. ಚಂದನ ಟಿ ವಿಲಿ ಪ್ರೋಗ್ರಾಮ್ ಬಂದಿದೆ, ಬೇಕಾದ್ರೆ ಹೋಗಿ ಡಾಕ್ಟರ್ ವಿಪ್ರೋ ಸಾರ್ಥಿಕ್ ಅಂತ ಹೊಡೀರಿ, ಯೂಟ್ಯೂಬ್ ಮಾಡಿ, ಗೂಗಲ್ ಮಾಡಿ, ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ ಅಪ್ಲೋಡ್ ಮಾಡಿದ್ದಾರೆ, ಅದು ನೀವು ನೋಡ್ಬೋದು. ಅದನ್ನು ಸ್ವಲ್ಪ ನಿಮಗೆ ಒಂದು ಐಡಿಯಾಸ್ಗಳು ಸಿಗುತ್ತೆ. ಈ ಥರ ಡಿಪ್ರೆಷನ್ಗೆ ಹೋಗಿದ್ದೀವಿ, ಈ ಥರ ನೆಗೆಟಿವ್ ಥಾಟ್ಸು ಈ ಥರ ಇದ್ದರೆ ಅದನ್ನು ಆಲ್ಮೋಸ್ಟ್ ಮೆಡಿಟೇಷನಲ್ಲಿ ರಿಮೂವ್ ಮಾಡ್ಬೋದು. ಟ್ರೈನ್ ಯುವರ್ ಬ್ರೈನ್. ಓಕೆ, ಅದನ್ನೆಲ್ಲ ಹೇಳ್ತೀನಿ. ನೇರ ಭೇಟಿ ಮಾಡ್ಬೋದು. ಮೈಸೂರು ರಾಮಕೃಷ್ಣ ನಗರ ಐ ಬ್ಲಾಕು ನಿಯರ್ ಆಂದೋಲನ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇರುತ್ತೆ. ನೇರ ಭೇಟಿ ಮಾಡಿದ್ರು ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಒಂದು ಹೆಸ್ರು ಇಡಬೇಕು. ಓಕೆ, ಒಂದು ಮದುವೆ ವಿಚಾರನ ಮ್ಯಾಚ್ ಮಾಡಿಕೊಡ್ಬೇಕು. ಮ್ಯಾರೇಜ್ ಬ್ಯೂರೋನು ಕೂಡ ಮಾಡ್ತೀವಿ, ಎನಿ ಕ್ಯಾಸ್ಟು. ಓಕೆ, ಹಾಗೆ ಸ್ವಲ್ಪ ಈ ಕಡೆ ಡಿಪ್ರೆಷನ್ ಹೋಗಿದ್ರು, ಆ ಥರ ಡಿವೋರ್ಸ್ ಕೇಸ್ ಹೋಗಿದ್ದು ಕೌನ್ಸಿಲಿಂಗ್ ಮಾಡ್ತೀವಿ. ಗಂಡ ಹೆಂಡತಿ ಜಗಳ ಸಾರ್ ಈ ಥರ ಹಿಂಗೆ ಆಗ್ತಿದೆ, ಮದುವೆ ಆದಮೇಲೆ ಬರೀ ಪ್ರಾಬ್ಲಮ್ ಎಲ್ಲಿಂದ ಹುಡ್ಕೊತ್ತು, ಏನು ಪ್ರಾಬ್ಲಮ್ ಅನ್ನೋದನ್ನು ನಾವು ಫೈಂಡ್ ಮಾಡಿ ಅದಕ್ಕೆ ಪರಿಹಾರಗಳನ್ನು ಕೂಡ ಕೊಡ್ತೀವಿ. ಓಕೆ, ಮೈಸೂರಲ್ಲಿ ಹೇಳ್ತದೆ, ರಾಮಕೃಷ್ಣ ನಗರದಲ್ಲಿ ಸಿಗ್ತೀವಿ. ಹಾಗೆ ನಾಳೆ ನಿಮಗೆ 4ನೇ ತಾರೀಕು ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಕೆಲವೊಂದು ವರ್ಷದ ಬಗ್ಗೆ 2021 ಏನು ನಡಿಬಹುದು ಅನ್ನೋದನ್ನು ಕೆಲವೊಂದು ಪ್ರಿಡಿಕ್ಟ್ ಮಾಡ್ಬೋದು, ತಿಳಿಸ್ಕೊಡ್ತೀನಿ. ಓಕೆ, ಪ್ರೋಗ್ರಾಮ್ ಮುಗಿಸೋ ಟೈಮ್ ಬಂದಿದೆ. ಜೈ ಶ್ರೀರಾಮ್.